ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾವು ಇವತ್ತು ನಮ್ಮ ಶಹಾಪುರ ತಾಲೂಕು ಯಾದಗಿರಿ ಜಿಲ್ಲೆ ಬೀರ್ನೂರು ನಮ್ಮ ಪ್ರಗತಿಪರ ರೈತರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಲೀಡರ್ ಆಗಿರ್ತಕ್ಕಂಥ ಬಸವನಗೌಡಪ್ಪ ಪೊಲೀಸ್ ಪಟೇಲ್ ಅವ್ರ ಹೊಲದಲ್ಲಿದ್ದೀವಿ. ನೋಡ್ತಿರ್ಬೋದು, ಅವ್ರದ್ದೇ ಮೆಣಸಿನ ಗಿಡ ಹೊಲದಲ್ಲಿ ನಮ್ಮದೇ ಪ್ರಾಡಕ್ಟನ್ನು ಬಳಸಿ ಒಂದು ಅತ್ಯದ್ಭುತವಾದ ರಿಸಲ್ಟನ್ನು ಪಡೆದಿದ್ದಾರೆ. ಸೊ ಕೇಳಣ್ರಿ ಅವ್ರದ್ದು ಹೇಗಿತ್ತು, ಹೇಗೆಲ್ಲ ಬಳಸಿ ಈ ಥರ ಉತ್ತಮ ರಿಸಲ್ಟ್ನ ಪಡೆದಿದ್ದಾರೆ ಅಂತೇಳಿ. ಸೊ ಗೌಡ್ರೆ. ಹಾಂ ಸರ್, ನಮಸ್ತೆ. ನಮಸ್ತೆ. ಯಾವ್ಯಾವ ಪ್ರಾಡಕ್ಟ್ ಬಳಸಿದ್ರಿ ನೀವು ಇದಕ್ಕೆ? ಸರ್ ಸೇತು ಹಾಕಿದ್ವಿ, ಆರ್ವಿಸೈಡ್ ಹಾಕಿದ್ವಿ, ಬೈನಂಟಿನ ಹಾಕಿದ್ವಿ, ಇಂಟ್ಯಾಕ್ಟ್ ಹಾಕಿದ್ವಿ, ಮತ್ತೆ ಬೈ99 ಹಾಕಿವಿ ಸರ್. ಓಕೆ ಕೂಡ ಎಷ್ಟು ಟೈಮ್ ಸ್ಪ್ರೇ ಕೊಟ್ಟಿದ್ರಿ ಇದಕ್ಕೆ? 4 ಸಲ ಆಗಿದೆ ಸರ್. 4 ಸಲ. ಮಸಾಲೆ ಎಷ್ಟು ಪಟ್ಟು ಕೊಟ್ಟಿರಿ? 1 ಸಲ ಸರ್. 1 ಸಲ ಮಸಾಲೆ ಕೊಟ್ಟಿದ್ದೀರಿ. ನೋಡ್ತಿರ್ಬೋದು ಸ್ನೇಹಿತರೆ, 1 ಟೈಮ್ ಅಂದ್ರೆ 1 ಟೈಮ್ ಗೊಬ್ಬರವನ್ನ ಡ್ರಿಂಚಿಂಗ್ ಮಾಡಿದರೆ, ಅದನ್ನ ಬಿಟ್ಟು 4 ಟೈಮ್ ಔಷಧಿ ಕೊಟ್ಟಿದ್ದಾರೆ. ಮತ್ತೆ 1 ಸಲ NPK ಹಾಕಿ ಸರ್. 1 ಟೈಮ್ NPK ಕೊಟ್ಟಿದ್ದಾರೆ. ನಮ್ದು NPKನ ಅವರು ಬುಡಕ್ಕೆ ಡ್ರಿಂಚಿಂಗ್ ಮಾಡಿದ್ದಾರೆ. ನೋಡ್ತಿರ್ಬೋದು ಗೌಡ್ರೆ, ಎಷ್ಟು ಇಳುವರಿ ಬರ್ಬೋದು ನಿಮ್ಮ ಅಂದಾಜು? ಇದಕ್ಕೆ ಸರ್ ಈ ಪ್ರೆಸೆಂಟ್ 20-25 ಕ್ವಿಂಟಲ್ ಇದೆ ಸರ್. 20-25 ಕ್ವಿಂಟಲ್ ಅಂದ್ರೆ 1 ಎಕರೆ 25 ಕ್ವಿಂಟಲ್ ಬರುತ್ತೆ ಅಂತ ಹೇಳಿದ್ದು ಪ್ರೆಸೆಂಟ್ ಸರ್ ಈಗ. ಸೊ 25 ಕ್ವಿಂಟಲ್ ಮೆಣಸಿನ್ಕಾಯಿ ಯಾವ್ದು ಗೌಡ್ರೆ ಇದು? 5531 ಮೆಣಸಿನ್ಕಾಯಿ 1 ಎಕರೆಗೆ 25 ಕ್ವಿಂಟಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ 1 ಎಕರೆ. ನೋಡ್ತಿರ್ಬೋದು ಅವ್ರದ್ದು ಫ್ಲಾಟ್ ಯಾವ ರೀತಿ ಮೆಣಸಿನ ಗಿಡದ್ದು, ನಮ್ದು ಹಿಂದಿರ್ತಕ್ಕಂಥ ಫ್ಲಾಟ್ ಪೂರ್ತಿ ಅವ್ರದ್ದೇ ಮೆಣಸಿನ ಗಿಡ. ಸೊ ಅದೇ ಜೊತೆಗೆ ಅವ್ರದ್ದು ಇನ್ನೊಂದು ಆ ಕಡೆ ಜಾಂಪಲ್ ಗಿಡ ಮತ್ತು ಮೆಣಸಿನ ಗಿಡದೊಂದು ಇದನ್ನ ಪೇರ್ಲಾ ಮತ್ತು ನಿಂಬೆ ಗಿಡದೊಂದು ಫಾರ್ಮ್ ಮಾಡಿದ್ದಾರೆ. ನೋಡಿರ್ಬೋದು ಯಾವ ರೀತಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ಹಾಗೆ ನಿಮಗೆ ಕಾಯಿ ಸೈಜ್ ತೋರಿಸ್ತೀನಿ ಯಾವ ರೀತಿ ಸೆಟ್ ಆಗಿದೆ ಅಂತೇಳಿ. ನೋಡ್ತಿರ್ಬೋದು ಕಾಯೆಲ್ಲ ಯಾವ ರೀತಿ ಸೆಟ್ ಆಗಿದ್ದಾವೆ ಅಂತೇಳಿ. ನೋಡಿ ಕಾಯೆಲ್ಲ ಯಾವ ರೀತಿ ಸೆಟ್ ಆಗಿದ್ದಾವೆ ಪೂರ್ತಿ ನೋಡ್ತಾ ಇರ್ಬೋದು ನೀವು. ಸೂಪರ್ ಗೌಡ್ರೆ, ಸೂಪರ್. ನೋಡ್ತಿರ್ಬೋದು ಕಾಯೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗಿದ್ದಾವೆ. ಟೋಟಲಿ ನೆಟ್ ಸರ್ಪಿಂದ ಒಂದು ಅತ್ಯದ್ಭುತ ರಿಸಲ್ಟ್ನ ತಗೋಬೋದು. ಯಾವುದೇ ರೀತಿ ಭೂಮಿಗೂ ಕೂಡ ಹಾನಿ ಇಲ್ಲದೆ ಒಂದು ಉತ್ತಮ ಆರ್ಗ್ಯಾನಿಕ್ ಕೃಷಿ ಮುಖಾಂತರ ಒಂದು ಉತ್ತಮ ಬೆಳೆನ ನಾವು ತಗೋಬೋದು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೈ ನೆಟ್ ಸರ್, ಜೈ ಟೀಮ್ ವಿಕ್ರಾಂತ್. ಗೌಡ್ರೆ ಸರ್, ಜೈ ವಿಕ್ರಾಂತ್. ಜೈ ನೆಟ್ ಸರ್.